ಲಂಚ ಪಡೆದು ತಗಲಾಕೊಂಡಂತಹ ಗುಡಿಬಂಡೆ ಟಿಎಚ್ಒ ಅಮಾನತು ಯಾವಾಗ? ಬಡವರ ರಕ್ತವನ್ನ ಹೀರ್ತಿರುವಂತಹ ಗುಡಿಬಂಡೆ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಸಸ್ಪೆಂಡ್ ಯಾವಾಗ? ಲಂಚ ಪಡೆದು ತಗಲಾಕೊಂಡಂತಹ ಗುಡಿಬಂಡೆ ಟಿಎಚ್ಒ ಅಮಾನತು ಯಾವಾಗ? ಬಡವರ ರಕ್ತವನ್ನ ಹೀರ್ತಿರುವಂತಹ ಗುಡಿಬಂಡೆ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಸಸ್ಪೆಂಡ್ ಯಾವಾಗ? 3 ದಿನಗಳ ಹಿಂದೆ ನಿಮ್ಮ ಫ್ರೀಡಂ ಟಿವಿ ಬಿಚ್ಚಿಟ್ಟಿತ್ತು ಲಂಚ ಮೂರ್ತಿಯ ಭ್ರಷ್ಟಾಚಾರದ ಅವತಾರವನ್ನ. 2 ದಿನದಿಂದ ಡಿಎಚ್ಒ ಶಾಸಕ ಸುಬ್ಬಾರೆಡ್ಡಿಯಿಂದ ಭ್ರಷ್ಟ ವೈದ್ಯರಿಗೆ ಡ್ರಿಲ್. ಲೈವ್ ಲಂಚ ಪಡೆದು ಭ್ರಷ್ಟರಿಗೆ ಶಾಸಕ ಸುಬ್ಬಾರೆಡ್ಡಿಯಿಂದ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಭ್ರಷ್ಟ ಡಾಕ್ಟರ್ಗಳೇ ಇಲಾಖೆ ವತಿಯಿಂದ ಟ್ರೀಟ್ಮೆಂಟ್ ಕೊಡಿಸಿದ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ಈ ಹಿಂದೆ ವರದಿಯನ್ನ ಮಾಡಿತ್ತು. ಗುಡಿಬಂಡೆಯಲ್ಲಿ ನಡೆದಂತಹ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿತ್ತು ಫ್ರೀಡಂ ಟಿವಿ. ಡಾಕ್ಟರ್ ನರಸಿಂಹಮೂರ್ತಿ ಅವರ ಕರ್ಮಕಾಂಡವನ್ನ ಫ್ರೀಡಂ ಟಿವಿ ನಿಮ್ಮ ಎದುರು ಇಟ್ಟಿತ್ತು. ಆದ್ರೆ ಇನ್ನೂ ಕೂಡ ನರಸಿಂಹಮೂರ್ತಿ ಅವರ ಅಮಾನತಾಗಿಲ್ಲ. ಯಾಕಾಗಿಲ್ಲ? ಡಾಕ್ಟರ್ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಅಲ್ಲಲ್ಲ, ಲಂಚಾಧಿಕಾರಿ. ಡಾಕ್ಟರ್ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಅಲ್ಲವೇ ಅಲ್ಲ, ಲಂಚಾಧಿಕಾರಿ. ಸದ್ಯ ಟಿಎಚ್ಒ ಹುದ್ದೆಯಿಂದ ಡಿಮೋಷನ್ ಮಾಡಿರುವ ಆರೋಗ್ಯ ಇಲಾಖೆ, ಆದರೆ ಸರ್ಜನ್ ಆಗಿ ಅಲ್ಲಿಯೇ ಮುಂದುವರಿತಿರುವಂತಹ ಡಾಕ್ಟರ್ ನರಸಿಂಹಮೂರ್ತಿ ಭ್ರಷ್ಟ ವೈದ್ಯನಿಗೆ ಕೇವಲ ಹಿಂಬಡ್ತಿ ಕೊಟ್ರೆ ಸಾಕಾಗುತ್ತಾ? ಸಸ್ಪೆಂಡ್ ಯಾಕೆ ಮಾಡಿಲ್ಲ? ಚಿಕ್ಕಬಳ್ಳಾಪುರದ ಡಿಎಚ್ಒ ಕಾರ್ಯವೈಖರಿಯ ಬಗ್ಗೆ ಎದ್ದಿದೆ ಈಗ 108 ಗುಮಾನಿ, 108 ಪ್ರಶ್ನೆ. ಡಿಎಚ್ಒ ಕುಮ್ಮಕ್ಕಿನಿಂದಲೇ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರ ನರಸಿಂಹಮೂರ್ತಿ ಎನ್ನುವಂತಹ ಪ್ರಶ್ನೆ ಈಗಾಗಲೇ ಕಾಡ್ತಾ ಇರುವಂತದ್ದು. ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಸೂಕ್ತ ತನಿಖೆ ಮಾಡಲು ಸಾಧ್ಯವಾಗುತ್ತೆ. ಅದೇ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಮುಂದುವರಿಸಿದ್ರೆ ಸಾಕ್ಷಿ ನಾಶ ಮಾಡೋಕ್ಕಾಗಲ್ವಾ? ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ, ಸ್ವಲ್ಪ ಈ ಕಡೆ ಗಮನವನ್ನ ಕೊಡಿ. ಲೈವ್ ಲಂಚವನ್ನ ಪಡೆದು ತಗಲಾಕೊಂಡಿದ್ದಂತಹ ನರಸಿಂಹಮೂರ್ತಿ, ಆತನಿಗೆ ಶೀಘ್ರದಲ್ಲಿಯೇ ಶಿಕ್ಷೆ ಆಗಬೇಕು. ಸುಮೋಟೋ ಕೇಸ್ ದಾಖಲಿಸಲು ಸಿದ್ಧತೆ ನಡೆಸಿರುವಂತಹ ಲೋಕಾಯುಕ್ತ ಪೊಲೀಸರು. ವೀಕ್ಷಕರೇ, ಈ ಹಿಂದೆ 3 ದಿನಗಳ ಹಿಂದೆ ಫ್ರೀಡಂ ಟಿವಿ ಈ ಒಂದು ವರದಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಯಾವ ವರದಿ? ಒಬ್ಬ ವೈದ್ಯಾಧಿಕಾರಿ ಲೈವ್ ಆಗಿ ಲಂಚವನ್ನ ತೆಗೆದುಕೊಂಡಿದ್ದ. ಆತನಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಆತ ಹೊಟ್ಟೆಗೆ ಅನ್ನ ತಿನ್ನಲ್ಲ. ಆತನ ವಿರುದ್ಧವಾಗಿ ಒಂದಿಷ್ಟು ಜನರು ಮಾತನಾಡ್ಕೊಳ್ತಾ ಇದ್ರು. ಆತನನ್ನ ಮೊದಲೆಲ್ಲಿಂದ ತೆಗೆಸಾಕ್ಬೇಕು ಅಂತ. ಯಾಕಂದ್ರೆ ಜನಸಾಮಾನ್ಯರ ರಕ್ತವನ್ನು ಹೀರ್ತಿದ್ದ ಪುಣ್ಯಾತ್ಮ. ಈ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಅಂತ ಕನ್ಸಿಡರ್ ಮಾಡ್ಲಿಕ್ಕಾಗೋದಿಲ್ಲ, ಲಂಚಾಧಿಕಾರಿ ಅಂತಾನೆ ಕನ್ಸಿಡರ್ ಮಾಡಬೇಕು. ಆತನನ್ನ ಈಗ ಡಿಮೋಷನ್ ಮಾಡಿದ್ದಾರಷ್ಟೇ. ಅಂದರೆ ಸರ್ಜನ್ ಆಗಿ ಮುಂದುವರಿಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೊರತು ವೈದ್ಯಾಧಿಕಾರಿಯಾಗಿ ಅಲ್ಲ.
ಅಲ್ಲ ಸಾಕ ಅಂತ. ಆತ ತಗಲಾಕೊಂಡಿದ್ದು ಜನರ ಜೀವನದ ಜೊತೆ ಆಟ ಆಡಿ, ಜನರ ದುಡ್ಡುಗಳ ಜೊತೆ ಆಟ ಆಡಿ, ನೀವೊಂದು ಡಿಮೋಷನ್ ಕೊಡಿಸ್ಬಿಟ್ರೆ ಮುಗ್ದೋಯ್ತಾ ನಿಮ್ ಕೆಲ್ಸ? ಆತನಿಗೆ ಶಿಕ್ಷೆಯನ್ನ ಕೊಡ್ಬೇಕಲ್ವಾ? ನೀವು ಮಾಡಿರುವಂತಹ ಕೆಲಸವನ್ನ ಬೇರೆ ಅಧಿಕಾರಿಗಳು ನೋಡಿರ್ತಾರೆ, ನೀವು ಮಾಡಿರುವಂತಹ ಕೆಲಸವನ್ನ ಬೇರೆ ಭ್ರಷ್ಟಾಧಿಕಾರಿಗಳು ನೋಡಿರ್ತಾರೆ. ಭ್ರಷ್ಟಾಧಿಕಾರಿಗಳ ತಲೆಯಲ್ಲಿ ಏನ್ ಬರುತ್ತೆ? ನಾನು ದುಡ್ಡು ತೆಗೆದುಕೊಂಡಿದ್ದು ಗೊತ್ತಾದ್ರೆ ಬಸ್ ಜಸ್ಟ್ ಡಿಮೋಷನ್ ಮಾಡ್ತಾರೆ ಅಷ್ಟೇ ಎನ್ನುವಂತಹ ಮೈಂಡ್ ಸೆಟ್ಗೆ ಬರ್ತಾರೆ. ಸ್ವಚ್ಛ ಸಮಾಜವನ್ನ ಹೇಗ್ರಿ ನೀವು ಕಟ್ಕೊಡೋಕ್ ಸಾಧ್ಯ? ಆತನಿಗೆ ಜಸ್ಟ್ ಡಿಮೋಷನ್ ಮಾಡ್ಬಿಟ್ರೆ ಮುಗ್ದೋಯ್ತಾ? ಆರೋಗ್ಯ ಸಚಿವರೇ, ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮ ಕಣ್ಗಾವಲಿಗೆ ಯಾವುದು ಕಾಣಿಸ್ತಾ ಇಲ್ವಾ? ಆತನನ್ನ ಜಸ್ಟ್ ಡಿಮೋಷನ್ ಮಾಡಿದ್ದೀರಾ. ಆತನನ್ನ ಕೆಲಸದಿಂದ ಕಿತ್ತಾಕಬೇಕು, ಆತನಿಗೆ ಜೈಲು ಶಿಕ್ಷೆಯನ್ನ ಕೊಡಬೇಕು, ಯಾವುದು ಅನ್ಸೋದಿಲ್ವಾ? ಸರ್ಕಾರ ಏನ್ರಿ ಮಾಡ್ತಾ ಇದೆ? ಲಂಚಾವತಾರವನ್ನ ಕಂಡು ಸರ್ಕಾರ ಏನ್ ಮಾಡ್ತಾ ಇದೆ? ಜನಸಾಮಾನ್ಯರ ಜೊತೆಗೆ ನಿಲ್ಲುವಂತಹ ಸರ್ಕಾರ ಇದನ್ನು ಕಂಡು ಕೇಳರಿಯದ ಹಾಗೆ ಹೇಗೆ ಕೂತ್ಕೊಂಡಿದೆ? ಒಬ್ರೇ ಮಾಡ್ತಾ ಇರೋದು ಅಂತ ಇಗ್ನೋರ್ ಮಾಡ್ತಾ ಇದ್ದೀರಾ? ಈತನಿಗೆ ಪಾಠ ಕಲಿಸಿದ್ರೆ ಮಾತ್ರ ಬೇರೆ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋಕ್ ಸಾಧ್ಯ. ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಈತ ಮಾಡಿದ್ದು ಅನ್ಯಾಯ. ಬಡವರ ರಕ್ತವನ್ನ ಹೀರುವಂತಹ ಕೆಲಸವನ್ನ ಸೋ ಕಾಲ್ಡ್ ನರಸಿಂಹಮೂರ್ತಿ ವೈದ್ಯಾಧಿಕಾರಿ ಮಾಡ್ತಾ ಇದ್ದ. ಆತನನ್ನ ಜಸ್ಟ್ ಡಿಮೋಷನ್ ಮಾಡ್ತೀರಾ ನೀವು? ಕಾಮನ್ ಸೆನ್ಸ್ ಇಲ್ಲ. ನಿಮ್ಮ ಪಾತ್ರವೂ ಏನಾದ್ರೂ ಇದೆಯಾ? DHO ಆನ್ಸರ್ ಕೊಡ್ಬೇಕು ನೀವೇ. ನಿಮ್ಮ ಪಾತ್ರವೂ ಇದರಲ್ಲಿ ಇದೆಯಾ? ಜನಸಾಮಾನ್ಯರ ಧ್ವನಿಯಾಗಿ ಫ್ರೀಡಂ ಟಿವಿ ಮಾತನಾಡ್ತಾ ಇರುವಂತದ್ದು. ಆತನನ್ನ ಕೆಲಸದಿಂದ ಎಸಿಬೇಕಾಗಿರುವಂತಹ ನೀವು ಡಿಮೋಷನ್ ಮಾಡ್ಕೊಂಡು ಕೂತಿದ್ದೀರಾ. ಆತ ಸರ್ಜನ್ ಆಗಿ ಮುಂದುವರಿತಾ ಇದ್ದಾನೆ. ಕೈ ಕತ್ರಿ ಕೊಟ್ಟಿದ್ದೀರಾ, ಅದು ಹೆಂಗ್ ಕಟ್ಟು ಮಾಡ್ತಾನೋ ಅವನಿಗೆ ಗೊತ್ತು. ಜನರ ಜೀವನ ಜೊತೆ ಆಟ ಆಡಬೇಡಿ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಡಿಮೋಷನ್ ಮಾಡಿದ್ದೀರಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.